ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ. ಫ್ರೆಂಡ್ಸ್, ಇದನ್ನ ನಾನು ಲಕ್ಕೆ ಗಿಡ ಅಥವಾ ನಾವು ಹಳ್ಳಿಗಳಲ್ಲಿ ಲಕ್ಕೆ ಪತ್ರೆ ಅಂತಾನೂ ಸಹ ಕರಿತೀವಿ. ಲಕ್ಕಿ ಗಿಡದ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತೀನಿ. ಇದರಲ್ಲಿ ಎಷ್ಟೊಂದು ಔಷಧ ಗುಣವಿದೆ ಅಂತ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ. ಲಕ್ಕಿ ಗಿಡದ ಎಲೆಗಳನ್ನ ಪೂಜೆಗೆ ಬಳಸೋದರ ಜೊತೆಗೆ ಕೀಟ ನಿರೋಧಕ ಗುಣಗಳನ್ನು ಹೊಂದಿರೋದ್ರಿಂದ ಇದರ ಎಲೆಗಳನ್ನ ಕೆಂಡಕ್ಕೆ ಹಾಕಿ ಇದರ ಹೊಗೆಯಿಂದ ಸೊಳ್ಳೆಗಳನ್ನು ಸಹ ಹೋಗಲಾಡಿಸಬಹುದು. ಇದರ ಎಲೆ, ಬೇರು, ತೊಗಟೆ, ಬೀಜಗಳನ್ನ ಔಷಧಕ್ಕೆ ಬಳಸಲಾಗುತ್ತೆ. ಚರ್ಮ ರೋಗ, ಕಿವಿ, ಬಾಯಿಯ ತೊಂದರೆಗಳು, ಶೀತ, ಕೆಮ್ಮು, ಜ್ವರ, ಸ್ನಾಯು ನೋವು, ಉಸಿರಾಟದ ಸಮಸ್ಯೆಯಿಂದ ಇದು ಬಳಲ್ತಿರೋರಿಗೆ ಲಕ್ಕಿ ಗಿಡನ ಚಿಕಿತ್ಸೆಯನ್ನು ನೀಡಲಾಗುತ್ತೆ. ಈ ಸಸ್ಯದ ಸಾಮಾನ್ಯ ಉಪಯೋಗವೆಂದರೆ ಗಂಟಲು ನೋವು, ಒಸಡಿನ ತೊಂದರೆಗಳಿಗೆ ಲಕ್ಕಿ ನಿವಾರಣೆನ ಕೊಡುತ್ತೆ. ಇನ್ನು ಶೀತ, ಕೆಮ್ಮು, ಕಫ, ಅಸ್ತಮ ಇವು ಇನ್ನಿತರ ಸಮಸ್ಯೆಗಳಿಗೆ ಲಕ್ಕಿ ಗಿಡದ ಎಲೆಯ ಕಷಾಯವನ್ನು ಮಾಡಿ ಕುದಿಸಿ ಇದನ್ನು ನಾವು ಕುಡಿಸ್ತಾ ಬಂದರೆ ನಿವಾರಣೆ ಆಗುತ್ತೆ. ಇನ್ನು ಮಂಡಿ ನೋವು, ಭುಜದ ನೋವಿನಿಂದ ನರಳುತ್ತಿದ್ದರೆ ಲಕ್ಕಿ ಗಿಡದ ಎಲೆಯಿಂದ ಮಾಡಿದ ಕಷಾಯದ ನೀರಿನಿಂದ ಮಸಾಜ್ ಮಾಡಿದರೆ ನೋವು ಸಹ ನಿವಾರಣೆ ಆಗುತ್ತೆ. ಮೂರ್ಛೆಯಿಂದ ಪ್ರಜ್ಞೆ ತಪ್ಪಿದರೆ ಮೂಗಿಗೆ 8 ಹನಿ ಲಕ್ಕಿ ರಸದ ನೀರನ್ನು ಹಾಕಿದರೆ ಬೇಗ ಚೇತರಿಸಿಕೊಳ್ತಾರೆ. ಇನ್ನು ಕಿವಿ ನೋವಿಗೆ ಎಲೆಗಳನ್ನು ಸಾಸಿವೆ ಎಣ್ಣೆಯಲ್ಲಿ ಹಾಕಿ ಕುದಿಸಿ ನಂತರ ಇದರ ಎಣ್ಣೆಯನ್ನು ಕಿವಿ ನೋವಿಗೆ ಹಾಕಿದರೆ ಕಿವಿ ನೋವು ಸಹ ನಿವಾರಣೆ ಆಗುತ್ತೆ. ಇನ್ನು ಬೊಜ್ಜು ಎಲೆಯಿಂದ ತೆಗೆದ ರಸವನ್ನ ಪ್ರತಿದಿನ 1 ಚಮಚ ರಸವನ್ನ ಸೇವಿಸ್ತಾ ಬಂದರೆ ಬೊಜ್ಜು ಸಹ ಸರಾಗವಾಗಿ ಕಡಿಮೆ ಆಗುತ್ತೆ. ಇನ್ನು ಚರ್ಮದ ಕಾಯಿಲೆಗೂ ಸಹ ಇದು ಉತ್ತಮವಾದ ಸೂಕ್ತವಾದ ಪರಿಹಾರ ಅಂತಲೇ ಹೇಳ್ಬೋದು. ಇನ್ನು ಒಸಡು, ರಕ್ತಸ್ರಾವ, ಹಲ್ಲು ನೋವು ನಿವಾರಣೆ ಸಹ ಆಗುತ್ತೆ. ಮುಟ್ಟಿನಲ್ಲಿ ಕಾಡುವಂತಹ ನೋವಿಗೂ ಸಹ ಇದನ್ನು ಚಿಕಿತ್ಸೆ ನೀಡಲಾಗುತ್ತೆ. ಲಕ್ಕಿಯ ಹಣ್ಣಿನಲ್ಲಿ ಟೆರ್ಪನಾಯ್ಡ್ ಎಂಬ ಇದು ಹೇರಳವಾಗಿರೋದ್ರಿಂದ ಇದು ಸ್ತ್ರೀಯರ ಹಾರ್ಮೋನ್ ಅಸಮತೋಲನವನ್ನು ಸರಿಪಡಿಸಿ ಸಹಾಯವನ್ನು ಮಾಡುತ್ತೆ. ಇದು ಬಂಜೆತನಕ್ಕೆ ಚಿಕಿತ್ಸೆ ನೀಡುವುದರ ಜೊತೆಗೆ ಮುಟ್ಟಿನ ಸೆಳೆತ ಮತ್ತು ಗರ್ಭಾಶಯದ ಅಲ್ಲಿ ಆಗುವಂತಹ ಫೈಬ್ರಾಯ್ಡ್ಗಳಂತಹ ಅಸ್ವಸ್ಥತೆಯ ಪರಿಸ್ಥಿತಿಗಳನ್ನು ಸಹ ಇದು ಸರಾಗಗೊಳಿಸಿ ಇದನ್ನು ಸಹಾಯವನ್ನು ಮಾಡುತ್ತೆ. ಇನ್ನು ಆತಂಕವನ್ನು ನಿವಾರಿಸುತ್ತೆ. ಯಾರ್ಯಾರು ಡಿಪ್ರೆಷನ್ಗೆ ಹೋಗಿದ್ರೆ ಅಂಥವರಿಗೆ ಸಹ ಲಕ್ಕಿ ರಸವನ್ನು ಕುಡಿಸ್ತಾ ಬನ್ನಿ. ಅಧಿಕ ಜ್ವರಗಳನ್ನು ಸಹ ಇದು ನಿವಾರಣೆ ಮಾಡುತ್ತೆ. ಅಕಾಲಿಕ ಕೂದಲು ಬಿಳಿಯಾಗೋದನ್ನು ಸಹ ಇದು ತಪ್ಪಿಸುತ್ತೆ. ಸೊ ತಡ ಮಾಡಬೇಡಿ ಫ್ರೆಂಡ್ಸ್. ನೋಡೋದಕ್ಕೆ ಇದು ಬಿಲ್ಪತ್ರೆ ಥರನೇ ಇರುತ್ತೆ. ಲಕ್ಕಿ ಪತ್ರೆ ಅಂತ ಕರಿತೀವಿ. ಇದು 5 ಎಲೆಗಳಿಂದ ಕೂಡಿರುತ್ತೆ. ಈ ಲಕ್ಕಿ ಪತ್ರೆಯನ್ನು ನಿಮ್ಮ ಜಾಸ್ತಿ ಇದು ಹಳ್ಳಿಗಳಲ್ಲಿ ಬೆಳೆಯುತ್ತೆ. ಈ ಥರ ಗಿಡಗಳು ನೀವು ಏನಾದರೂ ಲಕ್ಕಿ ಪತ್ರೆನ ಕಂಡ್ರೆ ಅದನ್ನು ನೀವು ಔಷಧಿಗೆ ಉಪಯೋಗಿಸ್ಕೊಳ್ಳಿ ಫ್ರೆಂಡ್ಸ್. ಹೀಗೆ ನನ್ನ ಗೃಹಿಣಿ ಕಲಿಕೆ ಚಾನಲ್ನ ನೋಡ್ತಾ ಇರಿ ಫ್ರೆಂಡ್ಸ್. ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.